ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ವ್ಯವಸ್ಥಾಪಕರು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ. ಅನೇಕ ಶತಾಬ್ದಗಳಿಂದ ಧ್ಯಾನ, ಶಾಕಾಹಾರ, ಪಿರಮಿಡ್ ವಿಶಿಷ್ಟತೆ ಬಗ್ಗೆ ವಿವರವಾಗಿ ಪ್ರಚಾರ ಮಾಡಿ ಅನೇಕ ಕೋಟಿ ಮಂದಿಯನ್ನು ಧ್ಯಾನಿಗಳಾಗಿ, ಶಾಕಾಹಾರಿಗಳಾಗಿ ಬದಲಾಯಿಸಿದ ಆಧ್ಯಾತ್ಮಿಕ ಮಹಾಯೋಧ. ಶಾಕಾಹಾರ ಬಗ್ಗೆ ಪ್ರಜೆಗಳಿಗೆ ವಿಶೇಷವಾದ ಅವಗಾಹನೆ ತಿಳಿಸಲು ಅವರು ಮಾಡಿದ ಕೃಷಿ, ನಿರಂತರ ಕೃಷಿಯಿಂದ ಆ ದಿನ ಈ ದಿನ ಭೂಮಿಯ ಮೇಲೆ ಎಷ್ಟೋ ಮೂಕ ಜೀವಿಗಳು ಹಾಯಾಗಿ ಜೀವಿಸುತ್ತಿವೆ. ಅಂದರೆ ಅದು ಅವರು ಮಾಡಿದ ಕೃಷಿ ಎಂದು ಘಂಟಾಘೋಷವಾಗಿ ಹೇಳಬಹುದು. ಶಾಕಾಹಾರ ವಿಶಿಷ್ಟತೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸಲು ಅವರು ಎಷ್ಟೋ ಶಾಕಾಹಾರ ರ್ಯಾಲಿಗಳನ್ನು ನಿರ್ವಹಿಸಿದ್ದಾರೆ. ಸುಮಾರು 40 ದೇಶಗಳು ಪರ್ಯಟನೆ ಮಾಡಿ ಲಕ್ಷದ ಮೇಲೆ ಜನರಿಗೆ ಉಚಿತವಾಗಿ ಧ್ಯಾನವನ್ನು ಬೋಧಿಸಿದ ಕಾರಣ ಜನ್ಮ ಅವರು. ನಿಜವನ್ನು ಖಡಾಖಂಡಿತವಾಗಿ ಮಾತನಾಡುವ ಧೈರ್ಯ ಅವರಿಗೆ ಮಾತ್ರ ಸ್ವಂತ. ಧ್ಯಾನ ಪ್ರಚಾರದ ಭಾಗವಾಗಿ ಅವರು ಸುಮಾರು 6 ಕೋಟಿ ಮಂದಿಯನ್ನು ವ್ಯಕ್ತಿಗತವಾಗಿ ಭೇಟಿ ಮಾಡಿ ಪ್ರಚಾರ ಮಾಡಿದ್ದಾರೆ. ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ಇದು ಸಾಮಾನ್ಯವಾದ ವಿಷಯವಲ್ಲ, ಮಾನವನಿಗೆ ಮಾತ್ರ ಸಾಧ್ಯವಾಗದ ಅದ್ಭುತ. ಸಾಧಾರಣವಾಗಿ ಆಧ್ಯಾತ್ಮಿಕ ಗುರುಗಳಲ್ಲಿ ನಮಗೆ ಪ್ರತ್ಯೇಕವಾದ ಪದ್ಧತಿಗಳು ಕಾಣಿಸುತ್ತವೆ. ಬೆಳಗಿನ ಜಾವ ನಿದ್ರೆಯಿಂದ ಎದ್ದು ಧ್ಯಾನ ಸಾಧನೆ ಮಾಡುವುದು, ಯೋಗಾಭ್ಯಾಸಗಳು ಮಾಡುವುದು, ಭಕ್ತರು ಶಿಷ್ಯರೊಂದಿಗೆ ದರ್ಶನಗಳನ್ನು ನೀಡುವುದು, ಈ ರೀತಿ ಭೌತಿಕ ಪದ್ಧತಿಗಳನ್ನು ಪಾಲಿಸುವುದು ಎಷ್ಟೋ ಇರುತ್ತವೆ. ಆದರೆ ಪತ್ರಿಜಿ ಶೈಲಿ ಇದಕ್ಕೆ ಪೂರ್ತಿ ಭಿನ್ನವಾದುದು. ಅವರಿಗೆ ಪ್ರತ್ಯೇಕ ವಸ್ತ್ರಧಾರಣೆ ಇಲ್ಲ, ಪ್ರತ್ಯೇಕವಾದ ಪೀಠಗಳು ಇಲ್ಲ, ಪ್ರತ್ಯೇಕ ಮರ್ಯಾದೆಗಳು ಆಶಿಸುವುದಿಲ್ಲ. ಆದರೂ ಅವರು ಎಲ್ಲರೊಂದಿಗೆ ಬೆರೆತು ಸಾಮಾನ್ಯರಾಗಿ ಎಷ್ಟೋ ಸಾದಾಸೀದವಾಗಿ ಜೀವಿಸುವ ಅಸಾಮಾನ್ಯ ಗುರುಗಳು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಸ್ಥಾಪಿಸಿದ್ದರೂ ಕೂಡ ಧ್ಯಾನವನ್ನು ಒಂದು ಉದ್ಯಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅವರು ಒಂದು ಆಶ್ರಮವಾದಂತೆ ಭಾವಿಸಿ ಧ್ಯಾನ ಸಾಧನೆಗೋಸ್ಕರ ಹಗಲು ರಾತ್ರಿ ಎನ್ನುವ ಭೇದ ಭಾವವಿಲ್ಲದೆ ಮಾನವಾಳಿಗೆ ಆಧ್ಯಾತ್ಮಿಕ ಪ್ರಗತಿಗಾಗಿ ನಿರಂತರ ಕಷ್ಟಪಡುತ್ತಲೇ ಇದ್ದಾರೆ. ಶ್ವಾಸದ ಮೇಲೆ ಗಮನ ಅಂತ ಹೇಳುತ್ತಾ ಧ್ಯಾನವನ್ನು ಸರಳವಾಗಿ ಪ್ರಜೆಗಳೊಂದಿಗೆ ತೆಗೆದುಕೊಂಡು ಹೋಗಲು ತನ್ನ ಜೀವನವನ್ನು ಸಂಪೂರ್ಣವಾಗಿ ಅಂಕಿತ ಮಾಡಿದ್ದಾರೆ, ಶ್ರಮಿಸಿದ್ದಾರೆ. ಜ್ಞಾನ ಗಂಗೆಯನ್ನು ವಿವರಿಸಿದ್ದಾರೆ. ಅಪಾರ ಜ್ಞಾನವನ್ನು ನೀಡುತ್ತಾ ಅವರು ಅಪಾರ ಭಗೀರಥರಂತೆ ದರ್ಶಿಸಿದ್ದಾರೆ. ಪತ್ರಿಜಿ ಕೆಲವು ಲೋಕಗಳಲ್ಲಿ ಜ್ಞಾನವನ್ನು ಪಡೀತಾ ಸುಮಾರು 1000 ಜನರಿಗೆ ಧ್ಯಾನಿಗಳನ್ನು ತಿಳಿಸುತ್ತಾ ಮನೆ ಮನೆಗೆ ಹೋಗಿ ಸ್ವಯಂ ಅವರೇ ಹೋಗಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಒಬ್ಬ ಆತ್ಮ ಕುಟುಂಬ ಸಭ್ಯರಾಗಿ ವಸುದೈವ ಕುಟುಂಬ ಎಂದರೆ ಏನು ಎಂದು ಆಚರಿಸಿ ತೋರಿಸಿದ್ದಾರೆ. ನಿರಂತರ ಪ್ರಜೆಗಳಲ್ಲೇ ಇದ್ದು ಯಾವ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಆಪ್ಯಾಯವಾಗಿ ಎಲ್ಲರೊಂದಿಗೆ ಆಲಿಂಗನ ಮಾಡಿಕೊಂಡು ಎಲ್ಲರಿಗೂ ಬೇಕಾದವರಾಗಿ ಜೀವಿಸಿದ ಪ್ರೇಮ ಮೂರ್ತಿಯವರು. ಆ ಮಹಾನುಭಾವನ ದಿನಚರಿ ಬಗ್ಗೆ ಬಂದರೆ
ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಪ್ಪು ಕಾಫಿ ಕುಡಿದು ನಂತರ ತಯಾರಾಗಿ ಧ್ಯಾನ ತರಗತಿಗಳಿಗೆ ಹೋಗುತ್ತಿದ್ದರು. ಆ ಊರಿನಲ್ಲಿ ಕೆಲಸ ಮುಗಿದ ನಂತರ ಇನ್ನೊಂದು ಊರಿಗೆ ಹೋಗುವುದು, ರಾತ್ರಿಗೆ ಇನ್ನೊಂದು ಊರಿಗೆ ಹೋಗುವುದು, ಹೀಗೆ ಒಂದಲ್ಲ ಎರಡಲ್ಲ ಅನೇಕ ದಶಾಬ್ದವರೆಗೆ ನಿರಂತರ ಪ್ರಯಾಣ ಮಾಡುತ್ತಾ ಇರುತ್ತಿದ್ದರು. ಒಬ್ಬರು ಬಂದರೂ ಓಕೆ, 1,00,000 ಮಂದಿ ಬಂದರೂ ಓಕೆ, ಒಂದೇ ಸ್ಥಾಯಿಯಲ್ಲಿ ಕ್ಲಾಸ್ ಹೇಳುತ್ತಿದ್ದರು. ರಾತ್ರಿ ಭೋಜನದ ನಂತರ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋಗುತ್ತಿದ್ದರು. ಹಗಲೆಲ್ಲ ಧ್ಯಾನ ತರಗತಿಗಳು, ರಾತ್ರಿಯೆಲ್ಲ ಮ್ಯಾಗಝಿನ್ಸ್, ಧ್ಯಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಕರೆಕ್ಷನ್ ಮಾಡುತ್ತಾ ಮತ್ತೆ ಬೇರೆ ಊರುಗಳಿಗೆ ಪ್ರಯಾಣ ಮಾಡುತ್ತಿದ್ದರು. ಪ್ರತಿದಿನ ಸಾವಿರಾರು ಧ್ಯಾನಿಗಳನ್ನು ಭೇಟಿ ಮಾಡುತ್ತಲೇ ಇರುತ್ತಿದ್ದರು. ಯಾರ ಮನೆಗೆ ಕರೆದರೂ ಸಹ ಅವರು ಸ್ವಯಂವಾಗಿ ಅಲ್ಲಿಗೆ ಬಂದಿರುವಂಥವರಿಗೆ ಅಡುಗೆ ಮಾಡಿ ಪ್ರತಿಯೊಬ್ಬರಿಗೂ ಅಡುಗೆ ಬಡಿಸುತ್ತಿದ್ದರು. ಎಲ್ಲರೂ ತಿಂದ ನಂತರವೇ ಕೊನೆಗೆ ಅವರು ಊಟ ಮಾಡುತ್ತಿದ್ದರು. ಪತ್ರಿಜಿ ಧ್ಯಾನ ಪ್ರಚಾರಕ್ಕೆ ಕೆಲವು ಲಕ್ಷ ಕಿಲೋಮೀಟರ್ಗಳು ಪ್ರಯಾಣ ಮಾಡುತ್ತಿದ್ದರು. ನಾನು ಶರೀರ ಎಂದು ಯಾವಾಗಲೂ ತಿಳಿಯದೆ ನಾನು ಆತ್ಮ ಪದಾರ್ಥ, ಚೈತನ್ಯ ಪದಾರ್ಥ ಎಂದು ಜಾಗೃತಾವಸ್ಥೆಯಲ್ಲಿ ಇರುತ್ತಿದ್ದರು. ನಾನು ನಾನಲ್ಲ ಎಂದು ಎಲ್ಲರಿಗೂ ತಿಳಿಸುತ್ತಿದ್ದರು. ಅವರು ನೋ ಡಾಕ್ಟರ್ ನೋ ಮೆಡಿಷನ್ ಎಂಬ ಸಿದ್ಧಾಂತವನ್ನು ನಂಬಿದ್ದರು. ಧ್ಯಾನದಿಂದ ಎಲ್ಲ ರೋಗಗಳು ಕಳೆಯಬಹುದು ಎಂದು ಪ್ರಪಂಚದಂತ ಎಲ್ಲರಿಗೂ ತಿಳಿಸುತ್ತಾ ಬಂದಿದ್ದಾರೆ. ಕೆಲವು ಲಕ್ಷ ಮಂದಿ ಪಿರಮಿಡ್ ಮಾಸ್ಟರ್ಗಳು ಧ್ಯಾನ ಸಾಧನೆ ಮಾಡಿ ರೋಗಗಳನ್ನು ನಯ ಮಾಡಿಕೊಂಡಿದ್ದಾರೆ. ಧ್ಯಾನ ಪ್ರಚಾರಕ್ಕೆ ತಮ್ಮ ಜೀವನವನ್ನೇ ಅಂಕಿತ ಮಾಡಿದ್ದಾರೆ. ಹಾಗೆಯೇ ಬ್ರಹ್ಮರ್ಷಿ ಪತ್ರಿಜಿ ತಮ್ಮ ಭೌತಿಕ ಶರೀರವನ್ನು ಬಿಟ್ಟ ನಂತರ ಅನೇಕ ಮಂದಿಗೆ ಅನೇಕ ಸಮಸ್ಯೆಗಳು ಮರುಕಳಿಸಿದವು. ಯೋಗಿಗಳು ಶಕ್ತಿವಂತರು, ಆದ್ದರಿಂದ ತಮ್ಮ ಸಾಧನೆಯಿಂದ ಇತರರಿಗಿಂತ ಹೆಚ್ಚು ಕಾಲ ಜೀವಿಸುತ್ತಾರೆ ಎಂಬ ಅಪೋಹ ಪ್ರಜೆಗಳಲ್ಲಿ ಇತ್ತು. ವಿವೇಕಾನಂದ, ಆದಿಶಂಕರಾಚಾರ್ಯ, ಸ್ವಾಮಿ ನಾರಾಯಣ, ಜೀಸಸ್ ಕ್ರೈಸ್ಟ್, ಎಷ್ಟೋ ಮಹಾನುಭಾವರು ಅವರ ಆತ್ಮಗಳು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಶರೀರವನ್ನು ಬಿಟ್ಟರು. ಅವರು ತಮ್ಮ ಯೋಗಶಕ್ತಿ ಮೂಲಕ ತುಂಬ ವರ್ಷಗಳು ಜೀವಿಸಬಹುದಲ್ಲ ಎನ್ನುವ ಪ್ರಶ್ನೆ ಬರಬಹುದು. ಆದರೆ ಅವರು ಕೆಲವ ಜೀವನ ಉದ್ದೇಶ ಇಟ್ಟುಕೊಂಡು ಬರುತ್ತಾರೆ. ತಮ್ಮ ಪ್ರಣಾಳಿಕೆ ಮುಗಿದ ನಂತರ ಹೊರಟು ಹೋಗುತ್ತಾರೆ. ರಮಣ ಮಹರ್ಷಿ, ಮಲಯಾಳ ಸ್ವಾಮಿ, ಯೋಗಾನಂದ ಪರಮಹಂಸ, ರಾಮಕೃಷ್ಣ ಪರಮಹಂಸ, ಸತ್ಯಸಾಯಿ ಬಾಬಾ ಅಂತಹವರು ಎಷ್ಟೋ ಅದ್ಭುತ ಗುರುಗಳು ಕೂಡ ಕೊನೆಯ ಕ್ಷಣದಲ್ಲಿ ಯಾವುದೋ ಅನಾರೋಗ್ಯದಿಂದ ಈ ಶರೀರವನ್ನು ತ್ಯಜಿಸಿದ್ದಾರೆ. ಎಷ್ಟೋ ಮಂದಿಯನ್ನು ಎಷ್ಟೋ ಆಪತ್ತುಗಳಿಂದ ರಕ್ಷಿಸಿ ಪ್ರಾಣ ಕೂಡ ಕಾಪಾಡಿದ ಮಹಾತ್ಮರವರು. ಅವರಿಗೆ ಕೂಡ ರೋಗಗಳು ಏಕೆ ಬರುತ್ತವೆ? ಅವರು ಕರ್ಮವನ್ನು ಜಯಿಸಿರಲ್ಲವೇ ಎಂದು ತುಂಬ ಜನರಿಗೆ ಆ ಸಂದೇಶ ಬರುತ್ತದೆ. ಗುರುಗಳು ಕೆಲವರು ಶಿಷ್ಯರ ಕರ್ಮಗಳನ್ನು ಕೂಡ ತೆಗೆದುಕೊಂಡು ಅವರ ಕರ್ಮಗಳನ್ನು ತಮ್ಮ ಶರೀರದಲ್ಲಿ ಅನುಭವಿಸುತ್ತಾರೆ. ಏಕೆಂದರೆ ನಾನು ಶರೀರವಲ್ಲ ಎನ್ನುವ ಸತ್ಯವನ್ನು ತಿಳಿದವರು. ನಾನು ಶರೀರವೇ ಅಲ್ಲ ಎಂದು ತಿಳಿದವರು ಶರೀರವನ್ನು ನಯ ಮಾಡಿಕೊಳ್ಳಲು ತಮ್ಮ ಯೋಗ ಶಕ್ತಿಯನ್ನು ಏಕೆ ಖರ್ಚು ಮಾಡುತ್ತಾರೆ? ತಮ್ಮಲ್ಲಿರುವ ಶಕ್ತಿಯನ್ನೆಲ್ಲ ಹೆಚ್ಚಿನ ಶ್ರೇಯಸ್ಸಿಗೋಸ್ಕರ, ಆತ್ಮೋನ್ನತಗೋಸ್ಕರ ಖರ್ಚು ಮಾಡುತ್ತಾರೆ. ಹಾಗೆಯೇ ಅದ್ಭುತವಾದ ಮಹಾತ್ಮರು ತಮ್ಮ ವ್ಯಕ್ತಿಗತ ಕರ್ಮಗಳಿಂದ ಸ್ವತಂತ್ರರಾದರೂ ಕೂಡ ಮಾನವಾಳಿ ಸಮೂಹ ಕರ್ಮವನ್ನು ಸ್ವೀಕರಿಸುವುದರಿಂದಲೇ
ಅನೇಕ ಮಂದಿ ಮಹಾಯೋಗಿಗಳು ಭೌತಿಕ ರೋಗಗಳನ್ನು ಅನುಭವಿಸಿದ್ದಾರೆ. ಪತ್ರಿಜಿ ಕೂಡ ಆತ್ಮ ತನ್ನ ಪ್ರಯಾಣದಲ್ಲಿ ಎಲ್ಲರನ್ನೂ ತನ್ನ ಸ್ಥಿತಿಗೆ ತರಲು ಲಕ್ಷ ಮಂದಿಯನ್ನು ತಯಾರು ಮಾಡಿ ಅವರೆಲ್ಲರ ಮೂಲಕ ಈ ಆಧ್ಯಾತ್ಮಿಕ ಉದ್ಯಮವನ್ನು ಇನ್ನೂ ಉನ್ನತ ಪ್ರಗತಿಗಾಗಿ ತನ್ನ ಚೈತನ್ಯವನ್ನು ತನಗೆ ಆವಿಷ್ಕರಿಸಲು, ಈ ಒಂದು ಜ್ಞಾನವನ್ನು ಎಲ್ಲರಿಗೂ ತಿಳಿಸಲು ಪ್ರಾರಂಭ ಈ ಭೂಲೋಕದಿಂದ ತ್ಯಜಿಸಿ ತನ್ನ ಸ್ವಸ್ಥಾನ ಉನ್ನತ ಲೋಕಕ್ಕೆ ತೆರಳಿದ ನಮ್ಮೆಲ್ಲರ ಮಾರ್ಗದರ್ಶಿ ಮಿತ್ರರು, ಗುರುಗಳು, ಸ್ಫೂರ್ತಿದಾಯಕರು ಬ್ರಹ್ಮರ್ಷಿ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ನಿಂದ ಆತ್ಮವಂದನೆ ತಿಳಿಸುತ್ತದೆ. ಲೋಕಕ್ಕೆ ಜ್ಞಾನದ ನೀಡಿದ ಪತ್ರಿಜಿಗೆ ಜೈ ಹೋ ಹೇಳುತ್ತಿದೆ. ಪ್ರಾಣಿ ಪ್ರಪಂಚವು ಕೃತಜ್ಞತೆಯ ಮಳೆ ಸುರಿಸುತ್ತದೆ. ನಿಮ್ಮ ಪ್ರೇರಣೆ, ನಿಮ್ಮ ಆಚರಣೆ, ನಿಮ್ಮ ಆಶಯಗಳು ಭೂಮಂಡವೆಲ್ಲ ವಿಸ್ತರಿಸುತ್ತಿದೆ. ಜಯ ಹೋ ಪತ್ರಿಜಿ, ಜಯ ಜಯ ಹೋ ಪತ್ರಿಜಿ.